ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದಾರಾ? ಎಲ್ಲರೂ ಚೆನ್ನಾಗಿದ್ದೇನೆ ಅಂತ ಅನ್ಕೋತೀನಿ. ಇವತ್ತು ನಾನು ನೋಡಕ್ಕೆ ಬಂದಿರೋ ಜಾಗ ಮುಗುಳ್ಕೋಡು ಮುತ್ಯ ಅಂತ. ಇದು ಬೆಳಗಾವಿ ಡಿಸ್ಟಿಕ್ ರಾಯಬಾಗ ತಾಲೂಕಿನಲ್ಲಿ ಬರುತ್ತದೆ. ಮುಗುಳ್ಕೋಡು ಗ್ರಾಮದಲ್ಲಿ ಬರುತ್ತದೆ. ಇದು ತುಂಬ ಅದ್ಭುತವಾಗಿದೆ. ನೋಡೋಣ ಬನ್ನಿ ಹೇಗಿದೆ ಅಂತ. ನಮಗೆ ಮೊದಲ ಎಂಟ್ರೆನ್ಸ್ನಲ್ಲಿಯೇ ಸ್ವಾಮಿ ವಿವೇಕಾನಂದರ ಸ್ಟ್ಯಾಚು ಕಾಣುತ್ತೆ. ಹೇಳಿ ಇದ್ದರೆ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಅದ್ಭುತ ಮಾತಲ್ವ. ಈಗ ನಾವು ಮಠದ ಒಳಗಡೆ ಹೋಗೋಣ ಬನ್ನಿ. ಇದೇ ಮಠದ ಮಹಾದ್ವಾರ. ಒಳಗಡೆ ಹೋಗಿ ಆಶೀರ್ವಾದ ತಗೊಂಡು ಬರೋಣ ಬನ್ನಿ. ಶ್ರೀ ಸದ್ಗುರು ಸಿದ್ದರಾಮೇಶ್ವರ ಅನುಭವ ಮಂಟಪಕ್ಕೆ ಹೋಗೋಣ ಬನ್ನಿ. ಇವು 6 ಸ್ಟೆಪ್ಸ್ ಇವೆ. ಐಕ್ಯೇಶ್ವರನ ಪ್ರಾಲಿಂಗ ಪ್ರಸಾದ ಮಹೇಶ ಭಕ್ತ. ಶ್ರೀ ಸದ್ಗುರು ಯಲ್ಲಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಶ್ರೀ ಸದ್ಗುರು ಯಲ್ಲಾಲಿಂಗೇಶ್ವರ ಮೂರ್ತಿ ಇದೆ. ಇಲ್ಲಿ ಅನ್ನದಾಸೋಹದ ವ್ಯವಸ್ಥೆ ಕೂಡ ಇದೆ. ಇಲ್ಲಿ ದಿನಾಲೂ ಊಟ ಇರುತ್ತದೆ. ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ. ಒಂದು ದಿವಸ ತಪ್ಪುದಿಲ್ಲ, ಪ್ರತಿದಿನವೂ ಇರುತ್ತೆ ಇದು. ಶ್ರೀ ಯಲ್ಲಾಲಿಂಗೇಶ್ವರ ಕೈಲಾಸ ಮಂಟಪ ನೋಡೋಣ ಬನ್ನಿ. ಇಲ್ಲಿ ಬೆಳ್ಳಿ ತೊಟ್ಟಲವಿದೆ. ಇದೆ ನೋಡಿ ಯಲ್ಲಾಲಿಂಗೇಶ್ವರ ಬೆಳ್ಳಿ ತೊಟ್ಟಲ. ಇದು ಅಂಬಾಸಿಡರ್ ಕಾರ್. ಇದು ಶ್ರೀ ಯಲ್ಲಾಲಿಂಗೇಶ್ವರ ಸಂಚರಿಸಿದ ವಾಹನ. ಇದರ ಹಿಂದೆ ಒಂದು ಸಣ್ಣ ಕಥೆ ಇದೆ. ಯಲ್ಲಾಲಿಂಗೇಶ್ವರ ಅವರು ಯಾವುದೋ ಒಂದು ಊರಿಗೆ ಹೋಗ್ಬೇಕಾದ್ರೆ ಡೀಸೆಲ್ ಖಾಲಿ ಆಗಿತ್ತಂತೆ. ಆಗ ಡ್ರೈವರ್ನ ಕೇಳಿದ್ರಂತೆ, ಕಾರಲ್ಲಿ ಏನಿದೆ ಅಂತ ಕೇಳಿದ್ರಂತೆ. ಆಗ ನೀರಿನ ಬಾಟ್ಲಿ ಇದೆ ಅಂತ ಹೇಳಿದ್ರಂತೆ. ಆಗ ಅದೇ ನೀರನ್ನು ಹಾಕಿ ಚಾಲು ಮಾಡಿದ್ರಂತೆ. ಇದು ತುಂಬ ಪವಾಡಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು. ಈಗ ನಾವು ಗುರುಗಳು ಕುಳಿತುಕೊಳ್ಳುತ್ತಿರುವ ಜಾಗವನ್ನು ನೋಡೋಣ ಬನ್ನಿ. ಶ್ರೀ ಸದ್ಗುರು ಸಿದ್ದರಾಮೇಶ್ವರ ಕುಳಿತುಕೊಳ್ಳುವ ಆಸನವಿದು. ಶ್ರೀ ಸದ್ಗುರು ಯಲ್ಲಾಲಿಂಗೇಶ್ವರ ಸ್ವಾಮಿ ಕುಳಿತುಕೊಳ್ಳುವ ಆಸನವಿದು. ಶ್ರೀ ಚಾಮುಂಡೇಶ್ವರಿ ಮೂರ್ತಿ ಕೂಡ ಇದೆ ಇಲ್ಲಿ. ತುಂಬ ಚೆನ್ನಾಗಿದೆ ನೋಡಿ. ಶ್ರೀ ಯಲ್ಲಾಲಿಂಗೇಶ್ವರ ಸ್ಟ್ಯಾಚು ಇದು ಅಂಗಳದಲ್ಲೇ ಇದೆ. ಈಗ ನಾವು ಅನುಭವ ಮಂಟಪಕ್ಕೆ ಹೋಗೋಣ ಬನ್ನಿ.
ಈ ಏನು ನೀವು ಕಂಬಗಳು ನೋಡ್ತಿದ್ರಲ್ಲ ಇವು 278 ಕಂಬಗಳಿವೆ. ಭಾಳ ಕಂಬಗಳಿವೆ ಹೀಗೆ ಇದು 1914ರಲ್ಲಿ ಶುರುವಾಗಿ ಇನ್ನೂ ಕಟ್ಟಡ ನಡೀತಾ ಇದೆ. ಆ ಕಡೆ ಗಾರ್ಡನ್ ಇವೆ. ಇದು ಮುಗುಳ್ಕೋಟದಲ್ಲಿ ಅದ್ಭುತವಾದ ಪ್ಲೇಸ್ ಅಂತಲೇ ಹೇಳ್ಬೋದು. ನೀವು ಒಂದು ಸರಿನಾದರೂ ಈ ಪ್ಲೇಸ್ಗೆ ಬರಲೇಬೇಕು. ಬಸ್ಸಿನ ವ್ಯವಸ್ಥೆ ಕೂಡ ಇದೆ, ಹಾಗೆ ರೈಲ್ವೆ ವ್ಯವಸ್ಥೆ ಕೂಡ ಇದೆ. ನೀವು ಬಂದರೆ ಬರಬಹುದು. ಈಗ ಒಳಗಡೆ ಹೋಗೋಣ ಬನ್ನಿ. ಇದೇ ನೋಡಿ ಶ್ರೀ ಸಿದ್ದರಾಮೇಶ್ವರ ಮೂರ್ತಿ. ತುಂಬ ಚೆನ್ನಾಗಿದೆ. ಈ ಎತ್ತರವಾದ ದೀಪಂಗಂಬ ಇದೆ. ಹೋಗೋಣ ಬನ್ನಿ ಅಲ್ಲಿಗೆ. ಸ್ವಲ್ಪ ದೂರ ನಡ್ಕೊತ ಹೋಗ್ಬೇಕು. ಬನ್ನಿ ಹೋಗೋಣ. ಇಲ್ಲಿ ಅಕ್ಕ ಮಹಾದೇವಿಯ ಸ್ಟ್ಯಾಚು ಇದೆ. ಮೊದಲ ಕನ್ನಡದ ವಚನಗಾರ್ತಿ. ಅಲ್ಲಿ ದೀಪಕಂಬ ಇದೆ ನೋಡಿ. ಬನ್ನಿ ಅಲ್ಲಿಗೆ ಹೋಗೋಣ. ಇದು ಜಾತ್ರೆ ದಿವಸ ಪ್ರತಿಯೊಂದಿದಕ್ಕೂ ದೀಪ ಅನ್ನಿಸ್ತಾರೆ. ಇದು 60 ಫೂಟ್ ಎತ್ತರವಿದೆ. ತುಂಬ ಎತ್ತರವಿದೆ ಇದು ನೋಡಿ. ಇದನ್ನು ಜಾತ್ರೆಯ ಸಮಯದಲ್ಲಿ ಹೊರಗೆ ತೆಗಿತಾರೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮುಂದೆ ಒಂದು ಒಳ್ಳೆ ವಿಡಿಯೋ ತರ್ತೀನಿ. ಸ್ಟೇ ಸೇಫ್ ಎಲ್ಲರಿಗೂ.